ರಾಜ್ಯಾದ್ಯಂತ ಸುದ್ದಿ ಮಾಡ್ತಾ ಇದ್ದಂಥ ಫ್ಯಾನ್ಸ್ ವಾರ್ಗೆ ಕೊನೆಗೂ ಕಿಚ್ಚ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಹೆಸರು ತೆಗೆದುಕೊಂಡು ಮಾತನಾಡಿದ್ರ ಅಂತ ಪ್ರಶ್ನೆ ಮಾಡಿದ್ದಾರೆ ಇಲ್ಲಿ ಕಿಚ್ಚ. ಹುಬ್ಬಳ್ಳಿಯಲ್ಲಿ ಕಿಚ್ಚ ಮಾತನಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ ನಾವು ಗಮನಿಸ್ತಾ ಇದ್ವಿ. ಸದ್ಯಕ್ಕೆ ಇವಾಗ ಕಿಚ್ಚ ಕ್ಲಾರಿಟಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ನನ್ನ ಹೆಸರು ತಗೊಂಡು ಯಾರಾದರೂ ಮಾತಾಡಿದ್ರೆ ಹೇಳಿ, ನಾನು ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಯಾಕೆ ರಿಯಾಕ್ಟ್ ಮಾಡಲಿ, ನನ್ನ ಹೆಸರು ಹೇಳಿಲ್ಲ, ನಾನು ಯಾಕೆ ಈ ಬಗ್ಗೆ ಮಾತನಾಡಬೇಕು ಅಂತ ಕಿಚ್ಚ ಪ್ರಶ್ನಿಸಿದ್ದಾರೆ. ಪರೋಕ್ಷವಾಗಿ ವಿಜಯಲಕ್ಷ್ಮಿಗೆ ಬಚ್ಚನ್ ಹಾಗಾದರೆ ಟಾಂಗ್ ಕೊಟ್ಬಿಟ್ರ? ಯಾಕಂತ ಹೇಳಿದ್ರೆ ಒಂದಷ್ಟು ಮಾತುಗಳನ್ನು ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಆಡಿರ್ತಾರೆ. ಸೊ ಹಾಗಾಗಿ ಆ ಮಾತು ನಿಮಗೆ ಹೇಳಿದ್ದಾರಾ ಅನ್ನುವಂಥ ಪ್ರಶ್ನೆಗಳಿಗೆ ಕಿಚ್ಚ ಉತ್ತರ ಕೊಟ್ಟಿದ್ದು, ನನ್ನ ಹೆಸರು ತೊಗೊಂಡು ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡಬೇಕು. ಜನರಲ್ ಆಗಿ ಮಾತಾಡಿದ್ರು, ಪಾಪ ಅವ್ರಿಗೆ ಏನು ನೋವಿತ್ತೋ ಏನೋ, ಯಾರ ಬಗ್ಗೆ ಮಾತನಾಡಿದ್ರು ಏನೋ, ಅಂಥ ಪ್ರಶ್ನೆಗಳಿಗೆ ನಾನು ಯಾಕೆ ಉತ್ತರ ಕೊಡಲಿ? ನನ್ನ ಹೆಸರನ್ನು ತೆಗೆದುಕೊಂಡು ಉಲ್ಲೇಖ ಮಾಡಿದರೆ, ನನ್ನ ಜೊತೆಲೂ 3 ಜನ ಇದ್ದರು, ಎಲ್ಲರನ್ನೂ ಕೇಳಿದ್ರೆ ನಾವು ಹೇಳ್ಬೋದು. ಆದರೆ ನಮ್ಮ ಹೆಸರು ಎಲ್ಲೂ ಮೆನ್ಷನ್ ಮಾಡಿಲ್ವಲ್ಲ, ಇಂಥ ವಿಚಾರಗಳಿಗೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಬೇಕು? ನೀವು ಯಾರನ್ನ ಕೇಳಬೇಕು ಅವರನ್ನೇ ಕೇಳ್ಕೊಡಿ ಅಂತ ಹೇಳಿ ಕಿಚ್ಚ ಮಾತನಾಡಿದ್ದಾರೆ. ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಕೂಡ ಅಲ್ಲಿ ಕಿಚ್ಚ ಮಾತನಾಡಿದ್ರು. ತಾವು ಪೈರಸಿ ಬಗ್ಗೆ ಮಾತನಾಡಿದ್ದನ್ನ ಬೇರೆ ರೀತಿ ತಿರುಚಲಾಗಿದೆ ಅಂತ ಹೇಳಿದ್ರು. ಜೊತೆಗೆ ಸ್ಟೇಜ್ ಮೇಲೆ ಅಬ್ಬರಿಸಿ ಮಾತನಾಡ್ಬಿಡ್ತಾರೆ ಕೆಲವೊಬ್ರು. ಆದರೆ ದರ್ಶನ್ ಬೆಂಗಳೂರಿನಲ್ಲಿ ಇದ್ದಾಗ ಕೆಲವೊಬ್ರು ಬೆಂಗಳೂರಲ್ಲಿ ಇರ್ತಾರೋ ಇರಲ್ವೋ ಅಂತ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ನೋವೇನಿತ್ತೋ ಏನೋ, ಯಾರಿಗೆ ಹೇಳಿದ್ರು ಏನೋ ಗೊತ್ತಿಲ್ಲ, ಆದರೆ ನನ್ನ ಹೆಸರು ಹೇಳಿಲ್ವಲ್ಲ, ನನ್ನ ಹೆಸರು ಹೇಳಿದ್ರೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿ ಇಲ್ಲಿ ಪರೋಕ್ಷವಾಗಿ ಮಾತನಾಡಿದ್ದಾರೆ ಒಂದು ಕಡೆ ಕಿಚ್ಚ.